ಟಿ ನರಸೀಪುರದ ಚಿಕ್ಕಲಕ್ಷ್ಮೀಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ 16 ಲಕ್ಷ ರೂಪಾಯಿಗಳ ವೆಚ್ಚದ ಅಂಗನವಾಡಿ ಕೇಂದ್ರ ಕಟ್ಟಡಕ್ಕೆ ಕೆಡಿಪಿ ಸದಸ್ಯ ಸುನಿಲ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರ ಅನುದಾನಗಳು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಬೇಕು. ಅಂಗನವಾಡಿ ಕಟ್ಟಡಕ್ಕೆ ಸಾಕಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಈ ಭಾಗದ ಜನರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಬಿಜೆಪಿ ಅಭಿವೃದ್ಧಿಹೀನ ಬಿಜೆಪಿ ಸರ್ಕಾರದಿಂದ ಬೇಸತ್ತ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜನಪರ ಆಡಳಿತ ನೀಡುತ್ತಿದೆ ಎಂದರು. नमो भगवते रुद्राय नमस्ते रुद्रं प्रलयं याते रुद्रशिवातनो घोरा पापकाशिनी तया गणेशನ ಬಾಲ್ ಚಲನ ಕರೀತದ ಇಲ್ಲೇ ಅಂಗನವಾಡಿ ಕಟ್ಟಡದ ಒಂದು ಬುದ್ಧಿ ಪೂಜೆಗೆ ಆಗಮಿಸಿದ್ದೀನಿ. ಹಿಂದೆ ಇದ್ದಂಥ ಒಂದು ಕಟ್ಟಡವನ್ನು ಕೆಲಸ ಮಾಡಿ ಈಗ ಸದ್ಯಕ್ಕೆ ಒಂದು ಬಾಡಿಗೆ ತಗೊಂಡು ಸುಮಾರು ಈ ಊರಲ್ಲಿ ಒಂದು 15 ಜನ ಮಕ್ಕಳು ಅಲ್ಲಿದ್ದಂಥದ್ದು. ಹಾಗೆ ಅದಕ್ಕಾಗಿ ಈಗ ಸ್ವಂತ ಕಟ್ಟಡಕ್ಕೆ ಸರ್ಕಾರದಿಂದ 5 ಲಕ್ಷ, ಹಾಗೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ 11 ಲಕ್ಷ, 8 ಇವರಿಗೆ ನಮಗೆ ಕೊಟ್ಟಿರುವಂಥದ್ದು. ಏಕೆಂದರೆ ಈ ಊರು ನಾವು 2008ರಲ್ಲಿ ಬಂದಾಗ ನಮ್ಮ ತಂದೆಯವರು ಮೊದಲನೇ ಬಾರಿಗೆ ಇಲ್ಲಿ ಶಾಸಕರಾದಾಗ ನಮ್ಮ ತಂದೆಯವರೇ ಕೊಟ್ಟಂಥ ಮಾತು, ಏನಪ್ಪ ಹೀಗಿದೆ, ಇದನ್ನು ನಾನು ಹೆಚ್ಚಿನ ರೀತಿ ಅನುದಾನ ಕೊಟ್ಟು ಊರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದಂಥದ್ದು. ನಮ್ಮ ತಂದೆಯವರು ನನಗಿಂತ ಹೆಚ್ಚಾಗಿ ಚಿಕ್ಕಲಕ್ಷ್ಮೀಪುರದ ಜನ ನಾವು 3ನೇ ಬಾರಿ ಗೆಲ್ತಾ ಇರೋಂಥದ್ದು, 1 ಬಾರಿ ಸೋತಿರೋಂಥದ್ದು, 4 ಬಾರಿ ಕೂಡ ಅತಿ ಹೆಚ್ಚಿನ ಪ್ರೀತಿಯನ್ನು ಇವರಿಂದ ನಮಗೆ ಕೊಟ್ಟಿದ್ದೀವಿ.